ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಾಂದಿನಿ ಗೌಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಸದ್ಯಕ್ಕೆ ನಾನು ಚೆನ್ನಾಗಿದ್ದೀನಿ, ನಾವು ಚೆನ್ನಾಗಿದ್ದೀವಿ. ಸೊ ನಿಮಗೆ ತಂಬ್ಲೈನಲ್ಲೆಲ್ಲ ನೋಡಿ ಗೊತ್ತಾಗಿರುತ್ತೆ ಏನು ವಿಷಯ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ಈ ಥರ ಒಂದು ವಿಡಿಯೋ ಮಾಡೋಕ್ಕೆ. ಏನೋ ಒಂದು ಫ್ಲೋ ಅಲ್ಲಿ ನೀವು ವ್ಲಾಗ್ಸ್ ನೋಡ್ತಿರ್ಬೋದು, ಒಂದು ಫ್ಲೋ ಅಲ್ಲಿ ಹೋಗ್ತಿದ್ದಾಗ ಏನಾದರೂ ಒಂದು ಈ ಥರ ಆಗುತ್ತೆ. ನನ್ನ ಗ್ರಹಚಾರನೋ ಏನಂತ ಗೊತ್ತಿಲ್ಲ, ಒಂದು ನನಗೇನಾದರೂ ಆಗುತ್ತೆ, ನನಗೆ ಬಿಟ್ಟರೆ ಬಬ್ಲುಗೆ ಹಿಂಗೆ ಹುಷಾರಿಲ್ದಂಗೆ ಹಂಗೆ ಹಿಂಗೆ ಆಗ್ತಾನೇ ಇರುತ್ತೆ. ಸೊ ತುಂಬ ಬೇಜಾರಾಗುತ್ತೆ. ನನಗೆ ಬಂದರೆ ಹೆಂಗಾದರೂ ತಡ್ಕೋಬೋದು ನಾನು, ಬಟ್ ಬಬ್ಲುಗೆ ಬಂದರೆ ನಿಜವಾಗ್ಲೂ ಆಗಲ್ಲ. ಯಾವ್ಯಾವ ಥರ ಎಲ್ಲ ನಾವು ಫೇಸ್ ಮಾಡಿದ್ದೀವಿ, ತುಂಬ ವಿಚಾರಗಳು ನಿಮಗೆ ನಾನು ಶೇರ್ ಮಾಡಿಲ್ಲ. ನಾನು ಮುಂದಿನ ದಿನಗಳಲ್ಲಿ ಶೇರ್ ಮಾಡ್ತೀನಿ. ಬಟ್ ಇವಾಗ ನಾನು ಬಬ್ಲುನ ನಿಮಗೆ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಚೆನ್ನಾಗೇ ಇದ್ದ, ನಾಮಕರಣ ಆಗೋ ತನಕನೂ ಚೆನ್ನಾಗಿದ್ದ. ಅದ್ರ ಮೇಲೆ ಒಂದು ಸರಿ ಫೀವರ್ ಬಂತು ನೋಡಿ, 1 ಮಂತ್ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಒಂದು 15 ಡೇಸ್ 1 ಮಂತ್ ಚೆನ್ನಾಗಿದ್ದರೆ ಮತ್ತೆ ಫೀವರು. ಸೊ ಈ ಥರ ಎಲ್ಲ ಓಕೆ, ಎಲ್ಲ ಮಕ್ಕಳಿಗೂ ಸಹಜ ಫೀವರು, ಕೋಲ್ಡು, ಕಾಫ್ ಎಲ್ಲ ಆಗೋದು. ಬಟ್ ನಮಗೆ ಆ್ಯಸ್ ಎ ನ್ಯೂ ಪೇರೆಂಟ್ಸಾಗಿ ಇವೆಲ್ಲ ನಾವು ಹೊಸ್ದಾಗಿ ನೋಡೋದ್ರಿಂದ ನಮಗೆಲ್ಲ ತುಂಬ ಭಯ ಅನಿಸುತ್ತೆ. ಇವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ನಿಜವಾಗ್ಲೂ ಕಷ್ಟ ಆಗುತ್ತೆ. ಸೊ ನಾನು ಫೋಟೋಸ್ ಎಲ್ಲ ನಿಮಗೆ ಶೇರ್ ಮಾಡ್ತೀನಿ ಏನು ಇದು ಅಂತ ಅಂದ್ಬಿಟ್ಟು. ಇದೆಲ್ಲ ಅವನಿಗೆ ಏನಾಯಿತು ಅಂತ ನಾನು ಊರಿಗೆ ಹೋಗಿ ಬರೋ ಟೈಮ್ ಅಷ್ಟರಲ್ಲಿ ನಾನು ಸ್ವಲ್ಪ ತುಂಬ ಕೆಮ್ಮು ಮಾಡಿಕೊಂಡೆ. ನಿಮಗೆ ವ್ಲಾಗಲ್ಲಿ ನೋಡಿರ್ಬೋದು, ನನ್ನದು ವಾಯ್ಸ್ ಡಮಾರ್ ಆಗಿಬಿಟ್ಟಿತ್ತು. ಆ ಟೈಮಲ್ಲಿ ಬಬ್ಲುಗೆ ಸ್ವಲ್ಪ ಶೀತ ಇತ್ತು. ಸೊ ಅದು ಶೀತ ಹೆಂಗೆ ಅಂದರೆ ಅವನಿಗೆ ಸೊರ್ರನ್ನಂಗೆ ಬರೋಂಗೆ, ಹೊರಗೆ ಬರೋಂಗೆ ಅಷ್ಟು ಇರಲಿಲ್ಲ ಅವನಿಗೆ. ಅದೇನಾಗಿದೆ, ಒಳಗಡೆನೇ ಅವನಿಗೆ ಸ್ವಲ್ಪ ಕಫ ಥರ ಆಗ್ತಾ ಬಂದಿದೆ. ಅದಾದಮೇಲೆ ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಿಗೆ ಬಂದು 3 ಡೇಸ್ ಶೀತ ಇತ್ತು. ನಾನು ಸಿರಪ್ ಹಾಕ್ತಾಯಿದ್ದೆ, ಕಷಾಯ ಮಾಡಿ ಕುಡಿಸ್ತಿದ್ದೆ. ಆ್ಯಕ್ಚುಲಿ ಕಷಾಯ ತುಂಬ ವರ್ಕ್ ಆಗೋದು ಅವನಿಗೆ, ಬಟ್ ಈ ಸರಿ ಕೈ ಕೊಡ್ತದು. ಆಮೇಲೆ ಅದಾಗಿದ್ದ ತಕ್ಷಣ ಏನಾಯಿತು, ಸೊ ಅವನಿಗೆ ಬಲವಂತವಾಗಿ ನಾವು ಸಿರಪ್ ಹಾಕ್ತಿದ್ದೆ, ಯಾಕಂದರೆ ಅವ್ನು ಕುಡಿಯಲ್ಲ ಅವನು. ಆಮೇಲೆ ಹಾಕಿದ ತಕ್ಷಣ ಒಂದು ಸರಿ ಕಕ್ತಾನೆ. ನಮಗೆಲ್ಲ 2 ಬಾಟಲ್ ಖಾಲಿ ಆಗುತ್ತೆ, ಯಾಕಂದರೆ 1 ಬಾಟಲ್ ಬರೀ ಅವ್ನು ಕಕ್ಕೋದಕ್ಕೆ ಹೋಗುತ್ತೆ, ಮೀನ್ಸ್ ವಾಮಿಟ್ ಮಾಡ್ತಾನೆ. ಆಮೇಲೆ ಮತ್ತೆ ಹಾಕ್ಬಿಟ್ಟು ಊಟ ಮಾಡಿಸೋದು, ಈ ಥರ ಮಾಡ್ತಿದ್ವಿ. ಸೊ ಈ ಥರ ಆಗಿ ಅವನಿಗೆ ನೆಕ್ಸ್ಟ್ 3 ಡೇಸ್ ಆದಮೇಲೆ ಜ್ವರ ಸ್ಟಾರ್ಟ್ ಆಯಿತು. ಸೊ 2 ಡೇಸ್ ಜ್ವರ ಬಂತು. ಅದ್ರದ್ದು ನಾನು ವ್ಲಾಗಲ್ಲಿ ಹೇಳಿದ್ದೀನಿ, ಬಬ್ಲಿಗೆ ಇವತ್ತು ಜ್ವರ ಬರ್ತಿದೆ ಅಂತ ಅಂದ್ಬಿಟ್ಟು. ಸೊ ಇನ್ನು 2 ಡೇಸ್ ಜ್ವರ ಬಂತು. ನೆಕ್ಸ್ಟು ಜ್ವರದ ಸಿರಪ್ ಹಾಕಿ ಮತ್ತು ಅದು ಶೀತದ್ದು ಪ್ಲಸ್ ಜ್ವರದ್ದು ಅಂತ ಅಂದ್ಕೊಂಡು ಅವನಿಗೆ ಸಿರಪ್ ಹಾಕಿ ಅವನಿಗೆ ಒಂಥರ ಆಗ್ಬಿಡ್ತು. ಆಮೇಲೆ ಜ್ವರ ಹೋಯ್ತು. ಜ್ವರ ಹೋಗ್ತಿದ್ದಂಗೆ ಕೆಮ್ಮು ಸ್ಟಾರ್ಟ್ ಆಯಿತು. ಇದೊಂಥರ ಅಂತಲ್ಲ, ಮತ್ತು ಪಾಪ ಕೆಮ್ಮಿಗೆ ಸಿರಪ್ಪು. ಸೊ ಏನಾಗಿದೆ, ಅವನಿಗೆ ವಾಮಿಟ್ ಮಾಡೋದು ಜಾಸ್ತಿ ಆಗಿಬಿಡ್ತು. ಅವನಿಗೆ ಸಿರಪ್ ಹಾಕಿ ವಾಮಿಟ್ ಮಾಡಿ ಆಮೇಲೆ ಏನಾಯಿತು, ದಿಢೀರಂತ ಅವನಿಗೆ ಇನ್ನೇನು ಜ್ವರ ಕಮ್ಮಿ ಆಗ್ತಿದೆ ಅನ್ನಂಗೆ ಜ್ವರ ಹೋಯ್ತು. ಕೆಮ್ಮು ಸ್ಟಾರ್ಟ್ ಆಗ್ತಿತ್ತಲ್ಲ, ಕೆಮ್ಮು 2 ಡೇಸ್ ಆಗಿತ್ತು. ಒಂದು ಲೆಕ್ಕ ಹಾಕಿ 1 ವೀಕ್ ಕಂಟಿನ್ಯೂಸ್ ಒಂದು ಸಿರಪ್ ಕುಡ್ದಿದ್ದಾನೆ, ಸಫರ್ ಪಟ್ಟಿದ್ದಾನೆ. ಸೊ ಹಂಗೆ ಕೆಮ್ಮು ಆಗ್ತಿದ್ದಂಗೆ ಮಿಡ್ನೈಟ್ 2 ಗಂಟೆಗೆ ಎದ್ದಿದ್ದನ್ನು ಸುಮ್ಮನೆ ಅಳ್ತಿದ್ದಾನೆ. ಅಲ್ಲಿಗೆ ಏನಾಗಿದೆ ಅಂದರೆ ಅವನಿಗೆ, ನಮಗೆ ನೆಕ್ಸ್ಟ್ ಡಾಕ್ಟರ್ ನಮಗೆ ಎಕ್ಸ್ಪ್ಲೇನ್ ಮಾಡಿದ್ದು, ಅವನಿಗೆ ಶೀತಕ್ಕೆ ಕಫಕ್ಕೆ ತಲೆನೋವು ಸ್ಟಾರ್ಟ್ ಆಗಿರಬೇಕು, ಅದಕ್ಕೆ ಅವ್ನು ಹಂಗೆ ಅಳ್ತಿದ್ದ ಅಂತ ಅಂದ್ಬಿಟ್ಟು. ಆವತ್ತಿನ ದಿನ ವಾಮಿಟ್ ಮಾಡ್ಕೊಂಡು ಮಲಗಿದ್ದ, ಖಾಲಿ ಹೊಟ್ಟೆಲಿ ಬರೀ ಹಾಲು ಕುಡ್ಕೊಂಡು. ಸೊ ಮತ್ತೆ ಮಿಡ್ನೈಟ್ 2 ಗಂಟೆಗೆ ಸುಮ್ಮನೆ ಅಳ್ತಿದ್ದಾನೆ. ಆಮೇಲೆ ನಾನು ತೊಡೆ ಮೇಲೆ ತಟ್ಟಿದ್ರೆ ಮಲಗ್ತಾನೆ, ಮತ್ತು ಬೆಡ್ಡಿಗೆ ಹಾಕಿದ ತಕ್ಷಣ ಮತ್ತೆ ಅಳೋದು. ಸೊ ಅಲ್ಲಿಂದ ನೀವು ಫುಲ್ಲು ಜಾಗರಣೆ. ಮಿಡ್ನೈಟ್ ಏನು ಮಾಡೋಣ, ದೊಡ್ಡೋರಿಲ್ಲ ಸಜೆಷನ್ ಕೇಳೋಕ್ಕೆ, ಹಾಸ್ಪಿಟ್ಲಿಗೆ ಹೋಗೋಕ್ಕೆ ನಮಗಷ್ಟು ಗೊತ್ತಾಗಲ್ಲ. ಇಬ್ಬರೇ ನ್ಯೂ ಪೇರೆಂಟ್ಸ್ ಅಂದರೆ ಇವೆಲ್ಲ ನಮಗೆ ಹೊಸದು. ಹೇಗೆ ನಾವು ಅದನ್ನೆಲ್ಲ ಫೇಸ್ ಮಾಡೋದು, ತುಂಬ ಭಯ ಆಯಿತು. ಬೆಳಿಗ್ಗೆ ಆಗಲಿ ಅಂತ ಕಾಯ್ತಿದ್ದೆ. ಲಿಟ್ರಲಿ ನಾನು ಅವನ್ನ ತೊಡೆ ಮೇಲೆ ಇಟ್ಕೊಂಡೇ ಬೆಳಗಿನ ಜಾವ 7 ಗಂಟೆ ತನಕ ತೊಡೆ ಮೇಲೆ ಇಟ್ಕೊಂಡೆ ಮಲಗಿಸಿದ್ದೀನಿ. ಆಮೇಲೆ 7:30ಗೆ ಸ್ವಲ್ಪ, ಆಮೇಲೆ ನಂದು ಹಾಲು ಕುಡಿತಾ ಇಲ್ಲ ಅವನು, ಏನು ಬೇಡ ಬರೀ ತೊಡೆ ಮೇಲೆ ಮಲ್ಕೊತೀನಿ ಅನ್ನೋ ಥರ. ಸೊ ಆಮೇಲೆ 7 ಗಂಟೆಗೇನೋ ಅವನು ನನಗೆ ಹಾಲು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ದ. ಸೊ ಆವಾಗ ಹಾಲು ಕುಡಿದು 7:30 8 ಗಂಟೆ ತನಕ ಅವಾಗ ಮಲ್ಕೊಂಡ. ಆವಾಗ ನಾನು 1 ಅವರ್ ಏನೋ ನಾನು ಮಲಗಿದಷ್ಟೇ, ಪಾಪ ನೀವಿನ್ನೂ ಮಲಗಿಲ್ಲ ಏನಿಲ್ಲ. ಸೊ ಅದಾಗಿದ್ದ ತಕ್ಷಣ ನಾವು ನೆಕ್ಸ್ಟು ಹಾಸ್ಪಿಟಲ್ಲಿಗೆ ಅಪಾಯಿಂಟ್ಮೆಂಟ್ ತೊಗೊಂಡ್ವಿ. 11 ಗಂಟೆಗೆ ಬರೋಕ್ಕೆ ಹೇಳಿದ್ರು. 11 ಗಂಟೆಗೆ ಹೋದ್ವಿ. ಅಲ್ಲಿಗೆ ಆಲ್ರೆಡಿ ಕೆಮ್ಮಿಂದ ಅವನಿಗೆ ಫೀವರ್ ಸ್ಟಾರ್ಟ್ ಆಯಿತು.
ಯಾಕಂದ್ರೆ ಹತ್ತು ಸುಮ್ಮನೆ ಅಳೋದಲ್ಲ, ಎಷ್ಟು ಅವರ್ ಹತ್ರ ಮಕ್ಕಳು ಏನಾಗಲ್ಲ, ಊಟ ಇಲ್ಲ ಬೇರೆ ಸುಸ್ತಾಗಲ್ವಾ. ಸೊ ಹಿಂಗೆ ಅವನಿಗೆ 11 ಗಂಟೆಗೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ವಿ. ನಾವು ತಿಂಡಿ ಗಿಂಡಿ ಏನೂ ಮಾಡಿಲ್ಲ, ನಿದ್ರೆ ಎಲ್ಲ. ಅವನಿಗೆ ಊಟ ಮಾಡ್ಸೋಕೆ ಹೋದ್ವಿ, ಊಟನೂ ಮಾಡಲಿಲ್ಲ, ಜಸ್ಟ್ ಹಂಗೇ ಮತ್ತೆ ಹಾಲು ಕೊಟ್ಕೊಂಡು ಕರ್ಕೊಂಡು ಹೋದ್ವಿ. ಆಮೇಲೆ ಡಾಕ್ಟರ್ ಹತ್ರ ಹೋದ್ಮೇಲೆ ಲಾಸ್ಟ್ ಒಂದು ಸರಿ ಅವನಿಗೆ ವಾಮಿಟ್ ಮಾಡ್ತಾನೆ ತುಂಬ ಅಂತ ಹಾಸ್ಪಿಟಲ್ ಅಂದರೆ ಕ್ಲಿನಿಕಲ್ಲಿ ತೋರಿಸಿದ್ವಿ. ಸೊ ಅದೇ ಡಾಕ್ಟರ್ ಹತ್ರನೇ ಕರ್ಕೊಂಡು ಹೋದ್ವಿ. ಆಮೇಲೆ ಹೇಳಿದ್ವಿ ಈ ಥರ ಅಂತ. ಸೊ ಅವರು ಇವಾಗ ಹೆಂಗೆ ವೈರಲ್ ಫೀವರು, ಇವನಿಗೆ ಕಫ ಎಲ್ಲ ಜಾಸ್ತಿ ಆಗಿದೆ, ಅದಕ್ಕೋಸ್ಕರ ಈ ಥರ ಮಾಡ್ತಿದ್ದಾನೆ. ಸೊ 3 days ನೆಬುಲೈಸೇಷನ್ ಮಾಡಬೇಕು. ಆಮೇಲೆ ಗ್ಯಾಸ್ಟ್ರಿಕ್ಕಿಂದೊಂದು ಸಿರಪ್ಪು, ಮತ್ತು ವಾಮಿಟ್ ಮಾಡ್ಕೊಳ್ಳೋದಕ್ಕೊಂದು ಸಿರಪ್ಪು, ಜ್ವರದಕ್ಕೊಂದು 3 ಸಿರಪ್ ಕೊಟ್ಟರು. ಇವನಿಗೆ ಸಿರಪ್ ನೀಟಾಗಿ ತೊಗೊಂಡ್ರೆ ತಾನೇ ಹೋಗೋದು, ಸಿರಪ್ಪೇ ಕಕ್ತಾನೆ ಅಂದಮೇಲೆ ಯಾವ ವಾಮಿಟ್ ತಿಂದು ಕೊಟ್ರೇನೇನೇನು, ವಾಮಿಟ್ ಸಿರಪ್ ಹಾಕಿದ್ರೇ ವಾಮಿಟ್ ಮಾಡ್ತಿದ್ದ. ಆಮೇಲೆ ನೆಬುಲೈಸೇಷನ್ ಇವತ್ತಿಂದಲೇ ಸ್ಟಾರ್ಟ್ ಮಾಡಬೇಕು. ಇಲ್ಲೇ ನಿಯರಲ್ಲಿ ಶಿವಶಂಕರ್ ಹಾಸ್ಪಿಟಲ್ ಇದೆ, ಸೊ ಅಲ್ಲಿಗೆ ತೋರಿಸಿ ನೀವು. ಅಂದರೆ ನೆಬುಲೈಸೇಷನ್ ಅಲ್ಲಿ ಹಾಕಿಸ್ಕೊಂಡು ಹೋಗಿ ದಿನಕ್ಕೆ 3 ಸರಿ ಹಾಕಬೇಕು ಅಂತ ಟೈಮಿಂಗ್ಸ್ ಬರ್ದು ಕೊಟ್ಟರು. ಸೊ ನಾವು ಯಾವ ಹಾಸ್ಪಿಟಲೆಲ್ಲ ಹಾಕ್ಸಿದ್ರು ಆಗೋದು, ನಮಗೆ ಗೊತ್ತಿಲ್ವಲ್ಲ. ಸೊ ಡಾಕ್ಟರ್ ಹೇಳ್ತಿದ್ದಾರೆ ಅಂದರೆ ಇದು ಚೆನ್ನಾಗಿದೆ ಹಾಸ್ಪಿಟಲ್ ಅಂದ್ಕೊಂಡು ನಾವು ಈ ಶಿವಶಂಕರ್ ಹಾಸ್ಪಿಟಲಿಗೆ ಹೋದ್ವಿ. ನಾನು ಸ್ಕ್ರೀನ್ ಮೇಲೆ ತೋರಿಸ್ತೀನಿ ಹಾಸ್ಪಿಟಲು. ಸೊ ನಾನು ಇದನ್ನು ನೆಗೆಟಿವ್ ಆಗಿ ಹೇಳ್ತಿರೋದಲ್ಲ, ನಮಗಾಗಿರೋ ಬ್ಯಾಡ್ ಎಕ್ಸ್ಪೀರಿಯನ್ಸ್ನ ನಾನು ಶೇರ್ ಮಾಡ್ಕೊತಿರೋದು. ಸೊ ಹೋಗಿದ ತಕ್ಷಣ ಖಾಲಿ ಹಾಸ್ಪಿಟಲಲ್ಲಿ ಯಾರೂ ಇಲ್ಲ. ಅದು ಹೊಸ್ದಾಗಿರೋ ಹಾಸ್ಪಿಟಲ ಇಲ್ಲ, ಅದು ಪಾಪ್ಯುಲರ್ ಇಲ್ವೋ, ಟ್ರೀಟ್ಮೆಂಟ್ ಚೆನ್ನಾಗಿಲ್ವೋ ನನಗೆ ಗೊತ್ತಿಲ್ಲ. ನಾವು ಹೋದ್ವಿ. OPD ಡಾಕ್ಟರ್ಸ್ಗಳಿರ್ತಾರಲ್ಲ, ಅದರಲ್ಲಿ ಯಾರೋ ಒಬ್ಬರು ಇದ್ದರು, ಲೇಡಿ ಡಾಕ್ಟರು. ಅವರು ನೋಡಿ ಸುಮ್ಮನೆ ನೋ ರೆಸ್ಪಾನ್ಸು. ಆಮೇಲೆ ಅಲ್ಲೊಂದು ಸಿಸ್ಟರ್ ಹೋಗ್ತಿದ್ರು, ಹಿಂಗೆ ಅಂತ ಅಂದ್ವಿ. ಸೊ ಎಲ್ಲ ಅವ್ರದ್ದು ನಮ್ಮದು ಪ್ರಿಸ್ಕ್ರಿಪ್ಷನ್ ಎಲ್ಲ ಇಸ್ಕೊಂಡು ನೋಡ್ತೀವಿ, ಆ ಸಿಸ್ಟರ್ ಅವತ್ತೇ ಹೊಸ್ದಾಗಿ ಜಾಯ್ನ್ ಆಗಿರೋದಂತೆ, ನರ್ಸು. ಸೊ ಅವ್ರಿಗೆ ಕನ್ನಡ ಬರಲ್ಲ, ಮತ್ತು ಲ್ಯಾಂಗ್ವೇಜ್ ನಾಟ್ ಇಶ್ಯೂ, ಯಾಕಂದರೆ ಬೇರೆ ನಾವು ಇಂಗ್ಲೀಷ್ ಅದರಲ್ಲಿದ್ರೆ ಕಮ್ಯುನಿಕೇಟ್ ಮಾಡ್ಕೋಬೋದು. ಬಟ್ ಅವರಿಗೆ ಅದನ್ನು ನೆಬುಲೈಸರ್ ನಾವು ಕಿಟ್ ಏನು ತೊಗೊಂಡೋಗಿದ್ವಿ ಅದು ಫಿಕ್ಸ್ ಮಾಡೋಕ್ಕೆ ಬರ್ತಿಲ್ಲ. ಸೊ ಆ ಡಾಕ್ಟರು ಮೇನ್ ಡಾಕ್ಟರಿಗೆ ಕೇಳಿದಾಗ ನರ್ಸ್ನ ಕೇಳಿ ಅಂತ ಅಂದ್ಬಿಟ್ರಂತೆ. ಸೊ ನೀವೇ ಇದನ್ನು ನೋಡಿದ್ದಾನೆ, ನಾವು ಹೋಗಿ ಅರ್ಧ ಗಂಟೆ ಆದ್ರೂ ಮಗುಗೆ ಆಗ್ತಿಲ್ಲ, ಹುಷಾರಿಲ್ಲ ಬೇರೆ ಅವನಿಗೆ. ಸೊ ಆಮೇಲೆ ಅದು ಇದಾಗಿ ಆಮೇಲೆ ಡಾಕ್ಟರ್ ಹತ್ರ ಹೋಗಿ ಮಕ್ಕಳನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡೋದು ಏನು, ಇಷ್ಟು ಅಂದರೆ ಅರ್ಧ ಗಂಟೆ ಆದ್ರೂ ಏನು ರೆಸ್ಪಾಂಡ್ ಮಾಡ್ತಿಲ್ವಲ್ಲ ಏನು ಅಂದರೆ, ಅವಾಗ ಆ ಡಾಕ್ಟರು ಒಂಥರ ನೆಗ್ಲೆಕ್ಟಾಗಿ ಎಲ್ಲಿ ಇದು ಮಾಡಿದ್ದು, ಏನಾಗಿದೆ, ಪ್ರಿಸ್ಕ್ರಿಪ್ಷನ್ ಇದೆಯಾ ನಿಮ್ಮ ಹತ್ರ ಅಂತ ಅವಾಗ ಕೇಳ್ತಿದ್ದಾರೆ 30 ಮಿನಿಟ್ಸ್ ಆದಮೇಲೆ. ಸೊ ನಿಮಗೆ ಸಖತ್ ಕೋಪ ಬಂತು, ಯಾಕಂದರೆ ನಾವು ಮಗುನ ಆ ಪರಿಸ್ಥಿತಿಯಲ್ಲಿ ನೋಡಿದ್ದೀವಿ. ಅವ್ನು ನಡೋದು ಯಾವ ಬಟ್ಟೆಲಿದ್ದ ಅದೇ ಬಟ್ಟೆಲಿ ನಾವು ಅವನನ್ನು ಕರ್ಕೊಂಡು ಹೋಗಿದ್ದು ಹಾಸ್ಪಿಟಲಿಗೆ, ಆಯಿತಾ. ಪಾಪ ಅವ್ನ ಮುಖ ನೋಡೋಕ್ಕಾಗ್ತಿಲ್ಲ, ಅಷ್ಟು ಇದಾಗಿದ್ದಾನೆ. ನಮಗೆ ಹೆತ್ತೋರ್ ಸಂಕಟ ಗೊತ್ತಲ್ಲ, ನಮಗೆ ಕರಳು ಚುರು ಅಂತಿದೆ ಅವ್ನು ನೋಡೋಕ್ಕೆ. ಈ ಡಾಕ್ಟರ್ಸ್ಗಳಿಗೆ ಪೇಷನ್ಸ್ ಇಲ್ಲ, ಏನೂ ಇಲ್ಲ. ಒಂಥರ ಹೆಡ್ ವೇಟ್ ಇತ್ತು ಆ ಡಾಕ್ಟರ್ಗೆ, ಲೇಡಿ ಡಾಕ್ಟರ್ಗೆ. ಸೊ ತುಂಬ ಜೋರಾಗಿ ಇದು ಮಾಡಿದ್ರು. ನಾನು ನೀವಿನ್ನೂ ಜೋರಾಗೆ ಮಾತಾಡಿ ಅವರಿಗೆ ಎಲ್ಲ ಇದು ಮಾಡಿದೆ, ಇದೇ ನಾನು ನೋಡ್ತಿರೋದು, ನೀವು ಹಿಂಗೇನ ಟ್ರೀಟ್ಮೆಂಟ್ ಮಾಡೋದು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಸೊ ಆ ಡಾಕ್ಟರು ಸ್ವಲ್ಪ ಓವರಾಗಿ ಅದು ಇದು ಅಂತ ಮಾತಾಡಿ ಎದ್ದೋದ್ರು ಅವರು. ನಾವು ಆಮೇಲೆ ಬೇರೆ ಮ್ಯಾನೇಜ್ಮೆಂಟ್ ಅವರೆಲ್ಲ ನಮ್ಮನ್ನು ಸಮಾಧಾನ ಮಾಡಿ ಇದನ್ನು ಹಾಕ್ಸ್ಕೊಡ್ತೀವಿ ಹಿಂಗೆ ಅದು ಅಂತಂದು ಇದು ಮಾಡಿದ್ರು. ಬಟ್ ಬಬ್ಲು ಸಖತ್ತು ಅಳೋನು, ಅದು ಹಾಗೆ ಅಲ್ವಾ, ನಿಮ್ಮ ಮಕ್ಳುಗಳಿಗೂ ನಿಮಗೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಸ್ವಲ್ಪ ಬುದ್ಧಿ ಬಂದು ಅವರಾಗಿ ಇಟ್ಕೊಡೋ ತನಕ ತುಂಬ ಅಳ್ತಾರೆ. ಕುಸ್ಕೊತಿದ್ದಾನೆ, ಕಿರ್ಚುತ್ತಿದ್ದಾನೆ, ಉಸಿರು ಕಟ್ತಿದ್ದಾನೆ, ಎಲ್ಲ ಮಾಡ್ತಿದ್ದಾನೆ. ನಾವು ಇದನ್ನು ಸ್ವಲ್ಪ ತಿಟ್ಕೊಳ್ಳೋದು, ಅದಾಗಿದ ತಕ್ಷಣ ಮತ್ತೆ ತೆಗೆಯೋದು, ಸಮಾಧಾನ ಮಾಡೋದು, ಹಿಂಗೆ ಈ ಥರ ಆಗ್ತಾಯಿತ್ತು. ಓಕೆ, 1.5 hour ಆಯಿತು, ಇನ್ನೂ ಅದು ಮೆಡಿಸನ್ ಲಿಕ್ವಿಡ್ ನೆಬುಲೈಸೇಷನ್ಗೆ ಏನು ಹಾಕಿರ್ತಾರೆ ಅದು ಖಾಲಿ ಆಗಿಲ್ಲ. ನಾವು ಯಾಕೆ ಖಾಲಿ ಆಗಿಲ್ಲ, ಮಗುಗೆ ಇಷ್ಟೊಂದು ಇದು ಒಂದು ಮಲಗ್ಸೂ ಆಗ್ತಿದ್ದೀವಿ, ಖಾಲಿ ಆಗ್ತಿಲ್ವಲ್ಲ ಯಾಕೆ, ಒಂದು ಅರ್ಧ ಗಂಟೆ ಸಾಕು ಅಂದರು, 1.5 ಗಂಟೆ ಆದರೂ ಖಾಲಿ ಆಗಿಲ್ವಲ್ಲ ಅಂತ ನಾವು ಇದು ಮಾಡ್ತಿದ್ರೆ. ಆಮೇಲೆ ಇನ್ನೊಬ್ಬರು ನರ್ಸ್ ಸ್ಟಾಫ್ ಬಂದರು. ಅವ್ರು ಬಂದು ಆಮೇಲೆ ಅದನ್ನು ನೋಡಿಬಿಟ್ಟು ರಾಂಗಾಗಿ ಅವರು ಫಿಕ್ಸ್ ಮಾಡಿದ್ದಾರೆ ನೆಬುಲೈಸೇಷನ್ ಕಿಟ್ ಏನಿರುತ್ತೆ ಅದನ್ನು. ಆಮೇಲೆ ತೆಗೆದುಬಿಟ್ಟು ಅವರು ಕರೆಕ್ಟಾಗಿ ಫಿಟ್ ಮಾಡಿದ ತಕ್ಷಣ ಅವಾಗ ಸ್ಟೀಮ್ ಬರ್ತಾಯಿದೆ. ನಮಗೂ ಗೊತ್ತಿಲ್ಲ, ನಾವು ಯಾವತ್ತೂ ಕೊಡ್ಸ್ಕೊಂಡಿಲ್ಲ. ಆ್ಯಂಡ್ ಇವೆಲ್ಲ ಹೊಸ ಎಕ್ಸ್ಪೀರಿಯನ್ಸ್. ಅವರಿಗಾರು ಅಟ್ಲೀಸ್ಟು ಅಷ್ಟು ಟ್ರೈನಿಂಗ್ ಇಲ್ದಲೇ, ಅಷ್ಟು ಇದಿಲ್ದಲೇ ಬಂದಿದ್ದಾರೆ. ಆ್ಯಂಡ್ 3-4 ಜನ ನೋಡ್ಕೊಂಡು ಹೋದ್ರು ಬಂದು. ಆ್ಯಂಡ್ ಇಶ್ಯೂ ಆದಾಗೆಲ್ಲ ಬಂದಿದ್ದರು.
ಒಬ್ರೊಬ್ರು ಸರಿ ಮಾಡಿಲ್ಲ, ಒಂದು ನೆಬುಲೈಸೇಷನ್ ಹಾಕಕ್ಕೆ ಬರ್ತಾ ಇಲ್ಲ ಅಲ್ಲಿನ ಹಾಸ್ಪಿಟಲ್ ಅವರಿಗೆ ಅಂತ ಅಂದರೆ ಲೆಕ್ಕ ಹಾಕ್ರಿ ಇನ್ಯಾವ ರೇಂಜಲ್ಲಿ ಅದು ಹಾಸ್ಪಿಟಲ್ ಇರ್ಬೋದು ಅಂದ್ಬಿಟ್ಟು. ನನಗೆಷ್ಟು ಸಿಟ್ಟು ಬಂತು ಅಂದರೆ, ನನಗೆ ವೆಯ್ಟ್ ಮಾಡಿದ್ದಕ್ಕೆಲ್ಲ ಆ 1.5 ಗಂಟೆಲಿ ನಮ್ಮ ಬಬ್ಲುನ ಎಷ್ಟು ಹಿಂಸೆ ಮಾಡಿದ್ದೀವಿ ಗೊತ್ತಾ. ಕೈ ಇಚ್ಚಿದ್ದೀವಿ, ಕಾಲು ಇಟ್ಕೊಂಡಿದ್ದೀವಿ, ಹಿಂಗೆ ಗಟ್ಟಿಗೆ ತಪ್ಕೊಂಡು ಅವನನ್ನ ತಲೆ ಇಟ್ಕೊಂಡಿದ್ದೀವಿ, ಉಸಿರುಗಟ್ಟಂಗೆ ಹತ್ತಿದ್ದಾನೆ. ನನಗೆ ನಿಜವಾಗ್ಲೂ ಬೇಜಾರಾಯ್ತು, ಎಷ್ಟು ಸಿಟ್ಟು ಬಂತು ಅಂದರೆ. ಬಟ್ ಆಲ್ರೆಡಿ ಒಂದು ಸರಿ ಎಲ್ಲ ಬೈದು ಸ್ವಲ್ಪ ಸೀನ್ಸ್ಗಳಾಗಿತ್ತು, ಹಂಗಾಗಿ ಅಲ್ಲಿ ಕಚ್ಕೊಂಡು ಆಮೇಲೆ 10 ಮಿನಿಟ್ಸಲ್ಲಿ ಖಾಲಿ ಆಯಿತು. ಆಮೇಲೆ ಅವ್ರು ನೆಟ್ಟಿಗೆ ಸರಿಯಾಗಿ ಫಿಕ್ಸ್ ಮಾಡಿದ ತಕ್ಷಣವೇ ನಂಗೆ ವರ್ಸ್ಟ್ ಅನಿಸ್ಬಿಡ್ತು. ನನ್ನ ಇಷ್ಟು ಇದರಲ್ಲೇ ಎಕ್ಸ್ಪೀರಿಯನ್ಸಲ್ಲೇ ಯಾವ್ಯಾವ ಹಾಸ್ಪಿಟಲಿಗೆ ಹೋಗಿದ್ದೀನಿ ಇದರಷ್ಟು ವರ್ಸ್ಟ್ ಎಕ್ಸ್ಪೀರಿಯನ್ಸು ಎಲ್ಲೂ ಆಗಿಲ್ಲ. ಆ್ಯಂಡ್ ನನಗೆ ವರ್ಸ್ಟ್ ಹಾಸ್ಪಿಟ್ಲಲ್ಲಿ ಅನ್ನಿಸ್ತು. ಆ್ಯಂಡ್ ಏನು ಆಕ್ಸಿಜನ್ನಿಗೆ ಆಮೇಲೆ ಇದು ಅಷ್ಟು ಆಕ್ಸಿಜನ್ನಿಗೆ ಎಷ್ಟು ಚಾರ್ಜು ಹಾಕೇ ಇಲ್ಲ, ಹಾಕಿರೋ 10 ಮಿನಿಟ್ಸಿಗೆ ಆಕ್ಸಿಜನ್ನಿಗೆ ಎಷ್ಟು ಚಾರ್ಜು, ನೆಬುಲೈಸೇಷನ್ ಹಾಕಿದ್ದಕ್ಕೆ ಕಿಟ್ಟೆಲ್ಲ ನಾವೇ ತೊಗೊಂಡೋಗಿರೋದು. ಮತ್ತು ಹೋದರೆ ಹೋಗಲಿ ಟ್ರೀಟ್ಮೆಂಟಿಗೆ. ಒಂದು ಮಗುನ ಹೆಂಗೆ ಕೇರ್ ಮಾಡಬೇಕು, ಹೆಂಗೆ ಟ್ರೀಟ್ಮೆಂಟ್ ಮಾಡಬೇಕು ಅನ್ನೋ ಬೇಸಿಕ್ ಸೆನ್ಸ್ ಇಲ್ಲ ಅವರಿಗೆ. ಕೆಲವರು ಸ್ವಲ್ಪ ಪೊಲೈಟಾಗಿ ಮಾತಾಡಿದ್ರು, ಬಟ್ ಮಾತಾಡೋದ್ರಿಂದ ಏನೂ ವರ್ಕ್ ಆಗಿಲ್ಲ ಅಲ್ಲಿ. ನಮಗೆ ಬೇಕಾಗಿದ್ದಿದ್ದು ಟ್ರೀಟ್ಮೆಂಟು. ಆ ಮಗುಗೆ 1.5 ಗಂಟೆ ಅವರು ಅಷ್ಟೊಂದು ನೆಟ್ಟುಗೆ ಟ್ರೈನಿಂಗ್ ಇಲ್ಲದೆ ಇರೋ ನರ್ಸ್ಗಳನ್ನೇನೋ ಅದೇನೋ ಇಲ್ಲದೆ ಇರೋರನ್ನೆಲ್ಲ ಬಿಟ್ಟು ನನ್ನ ಮಗುನ 1.5 ಗಂಟೆ ಅವರು ಅಳಿಸಿ ಹಿಂಸೆ ಕೊಟ್ರಲ್ಲ, ಅದನ್ನು ಮಾತ್ರ ನಾನು ಯಾವತ್ತೂ ಮರೆಯಲ್ಲ. ಆ್ಯಂಡ್ ನಾನು ಇನ್ಯಾವತ್ತೂ ಆ ಹಾಸ್ಪಿಟಲ್ ಯಾರಿಗೂ ಸಜೆಸ್ಟು ಮಾಡಲ್ಲ. ಆ್ಯಂಡ್ ನಾನು ಹೋಗಲ್ಲ. ಒಂದು ಪೇಷಂಟು ಇರಲಿಲ್ಲ ಹಂಗೆ ನೋಡೋಕೆ ಹೋದರೆ ಹಾಸ್ಪಿಟಲಲ್ಲಿ. ಆ ಡಾಕ್ಟರ್ಗೆ ಹೆಡ್ ವೈಟು. ಯಪ್ಪ, ಅದು ಏನು ಇದು ಮಾಡ್ತಾರೋ, ಏನು ಟ್ರೀಟ್ಮೆಂಟ್ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಇದನ್ನು ರಿವ್ಯೂ ಮಾಡ್ಬೋದೋ ಬಿಡ್ಬೋದೋ ಗೊತ್ತಿಲ್ಲ, ಬಟ್ ನನ್ನ ಎಕ್ಸ್ಪೀರಿಯೆನ್ಸ್ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಇನ್ನೇನು ಡಿಸ್ಚಾರ್ಜ್ ಮಾಮೂಲಿ ಕರ್ಕೊಂಡು ಬಿಲ್ ಪೇ ಮಾಡಿ ಬರಬೇಕು. ಆವಾಗಲೇ ಒಂದು ಡೆತ್ ಆಗಿಬಿಟ್ಟಿತ್ತು, ಬೇರೆ ನಮ್ಮ ಮುಂದೆನೇ ಹೋಯ್ತು. ಹೆಂಗಾಗ್ಬಿಟ್ಟಿತ್ತು ತಲೆ ಅಂತ ಅಂದರೆ ಸಖತ್ತು ಬೇಜಾರಾಯಿತು. ನಮ್ಮ ಪಾಪುನೆಲ್ಲ ಈ ಕಡೆ ತಿರ್ಕೊಂಡು ಆ ಪ್ಲೇಸು ಒಂಥರ ನನಗೆ ವೈಬೇ ಸರಿ ಇರ್ತಿರಲಿಲ್ಲ, ಯಾವಾಗ ಓಡಿ ಬರ್ತೀನೋ ಅನ್ನಂಗೆ ಆಗಿತ್ತು. ಸೊ ಅಲ್ಲಿಂದ ಬೇಗ ಬೈಕೊಂಡು ನಾವು ಬಂದ್ವಿ. ಅವ್ರಿಗೇನು ಹೇಳಿಲ್ಲ, ನಾವೇ ಮನಸ್ಸಲ್ಲಿ ಬೈಕೊಂಡು ಇನ್ನೊಂದು ಯಾರಿಗೂ ಈ ಹಾಸ್ಪಿಟಲ್ನ ಸಜೆಸ್ಟ್ ಮಾಡಲ್ಲ ಅಂತ ಅಂದ್ಕೊಂಡು ಒಂಥರ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಅಂದ್ಕೊಂಡು ಬಂದ್ವಿ. ಬಟ್ ಇವನಿಗೆ ಸ್ವಲ್ಪ ಜ್ವರ ಬಿಟ್ಟು ಬರೋದು ಮಾಡ್ತಿತ್ತು. ಬಟ್ ಏನೇನು ತಿಂತಿರಲಿಲ್ಲ ಬಬ್ಲು. ಆಮೇಲೆ ಮನೆಗೆ ಫೋನ್ ಮಾಡಿದ್ವಿ. ಮನೆಗೆ ಫೋನ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಅಲ್ಲಿಂದ ಕರ್ಕೊಂಡು ಬನ್ನಿ, ಯಾಕಂದರೆ ನೀವಿನ್ನೂ ಡ್ಯೂಟಿಗೆ ಹೋಗಬೇಕು. ರಾತ್ರಿಯೆಲ್ಲ ಅವನಿಗೂ ಪಾಪ ನಿದ್ರೆ ಬಿಟ್ಟಿರೋಕ್ಕಾಗಲ್ಲ. ಆ್ಯಂಡ್ ಮಗುನ ಈ ಪರಿಸ್ಥಿತಿ ನಾನೊಬ್ಬಳೇ ಹೇಗೆ ಹ್ಯಾಂಡಲ್ ಮಾಡಲಿ. ಊರಿಂದ ಅಮ್ಮನ ಕರ್ಸೋಣ ಅಂತ ಅಂದರೆ ಅಮ್ಮಂಗೂ ಹುಷಾರಿರಲಿಲ್ಲ. ಆಮೇಲೆ ಅತ್ತೆ ಮಾವ ಎಲ್ಲ ಇಮ್ಮಿಡಿಯೇಟ್ಲಿ ಹೊರಟು ಮೂಡಿಗೆರೆಗೆ ಬನ್ನಿ, ಇಲ್ಲೇ ಅವನಿಗೆ 1 ವೀಕ್ ಅಡ್ಮಿಟ್ ಮಾಡಿದ್ವಲ್ಲ ಮೂಡಿಗೆರೆ ತಾಲೂಕು ಹಾಸ್ಪಿಟಲಲ್ಲಿ. ಸೊ ಅಲ್ಲಿ ಡಾಕ್ಟರ್ ನಾಗಸಿಂಹ ಡಾಕ್ಟರ್ ಅಂತ ಅವ್ರು ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದರು. ಹಾಗಾಗಿ ಇಲ್ಲೇ ತೋರ್ಸೋಣ, ಕರ್ಕೊಂಡು ಬನ್ನಿ ಇಮಿಡಿಯೇಟ್ಲಿ ಅಂತ ಅಂದರು. ನಾವು ಒಂದು ಚೂರು ಯೋಚನೆ ಮಾಡಿಲ್ಲ. ಊರಿಂದ ಬ್ಯಾಗ್ ತಂದಿದ್ದು ಹೆಂಗಿತ್ತು ಅದು, ಆಮೇಲೆ ಬಟ್ಟೆ ವಾಶ್ ಮಾಡಿರೋದೆಲ್ಲ ಒಂದಕ್ಕೆ ಹಾಕ್ಕೊಂಡು ಬ್ಯಾಗಿಗೆ ಹಾಕ್ಕೊಂಡು ಇಮಿಡಿಯೇಟ್ಲಿ ಅಲ್ಲಿಂದ ನಾವು ಬಂದ್ವಿ. ಮನೆಗಿಲ್ಲ 10 ಗಂಟೆ ಅನ್ನೋ ಥರ ರೀಚ್ ಆದ್ವಿ, 10-10:30 ಅನ್ನೋ ಥರ ರೀಚ್ ಆದ್ವಿ. ಆಮೇಲೆ ಆಗಿದ ತಕ್ಷಣ ಆಮೇಲೆ ಮಾಮೂಲಿ ಅವನಿಗೆ ಊಟ ಗಿಟ್ಟ ಏನೂ ಮಾಡಲಿಲ್ಲ, ಒಂದು ಸ್ಪೂನ್ ಸೆರಲಾಕು ತಿಂತಾಯಿಲ್ಲ. ಆಮೇಲೆ ಮಾಮೂಲಿ ಮಲಗಿಸಿದ್ವಿ. ಮಿಡ್ನೈಟ್ ಹೆವಿ ಜ್ವರ ಸ್ಟಾರ್ಟ್ ಆಯಿತು. ಮತ್ತೆ ಸಿರಪ್ ಹಾಕಿದ್ವಿ, ಮತ್ತೆ ವಾಮಿಟ್ ಮಾಡ್ದ, ಮತ್ತು ಸಿರಪ್ ಹಾಕಿ ಮಲಗಿಸಿ ಬೆಳಿಗ್ಗೆ ಯಾವಾಗ ಆಗುತ್ತೋ ಅಂತ ಕಾಯ್ತಿದ್ವಿ. ಆಮೇಲೆ ಮಾಮೂಲಿ ಹಾಸ್ಪಿಟಲಿಗೆ ಹೋದ್ವಿ. ಅಲ್ಲಿ ಡಾಕ್ಟರು ಸೇಮ್ 3 ಡೇಸ್ ನೆಬುಲೈಸೇಷನ್ ಹಾಕ್ಸ್ಬೇಕು ಅಂತಂದರು. ಇಲ್ಲೂ ಅಷ್ಟೇ ಸೇಮ್ ಅದೇ ಥರ ಕಿರ್ಚೋನು, ಬಟ್ ಅಟ್ಲೀಸ್ಟ್ ಅದು ನೆಟ್ಟಿಗೆ ಇದು ಮಾಡಿರೋದ್ರಿಂದ ಅವನಿಗೆ ಆ ಕಿರ್ಚೋ ಟೈಮಲ್ಲೇ ನಾವೆಲ್ಲ ಅವನಿಗೆ ನೀಟಾಗಿ ಅದ್ರದ್ದು ಸ್ಟೀಮ್ ಹೋಗೋ ಥರ ಎಲ್ಲ ಮಾಡ್ತಾಯಿದ್ವಿ. ಸೊ ಅದೆಲ್ಲ ಆಗಿ ಸಿರಪ್ಗಳೆಲ್ಲ ಆ್ಯಂಟಿಬಯೋಟಿಕ್ಕಿಂತ ಸಿರಪ್ ಕೊಟ್ಟಿದ್ದರು, ಯಾವುದು ಬೇಡ ಇದೊಂದು ಸಾಕು ಅಂತ ಅಂದ್ಬಿಟ್ಟು. ಸೊ ಅದನ್ನು ಹಾಕ್ಕೊಂಡು ಬಂದ್ವಿ. ರಿಕವರಿ ಆಗ್ತಾ ಇದ್ದ. ಆಮೇಲೆ ಪಾಪ ಅವನನ್ನು ಹಿಚ್ಚಿ ಎಲ್ಲ ಮಾಡಿ ನಾವು ಹಾಕ್ಸ್ತಿದ್ವಲ್ಲ, ನೈಟೆಲ್ಲ ಕನ್ವರ್ಸಕ್ಕೆ ಸ್ಟಾರ್ಟ್ ಮಾಡ್ತಿದ್ದ. ಬೇಡ ಬೇಡ ಅಂತ ಅನ್ನೋದು, ಒದ್ದಾಡೋದು, ಕಿರ್ಚೋದೆಲ್ಲ ಮಾಡ್ತಿದ್ದ. ಅದು ನೋಡಿ ಇನ್ನೂ ಗಿಲ್ಟ್ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಈ ಸಣ್ಣ ಕಂದಾಗೆ ಇಷ್ಟು ಹಿಂಸೆ ಮಾಡ್ತಿದ್ದೀವಿ ಅಂತ ಅಂದ್ಬಿಟ್ಟು. ಆಮೇಲೆ ಮತ್ತು ಇನ್ನು 2 ಡೇಸ್ ನೆಬುಲೈಸೇಷನ್ ಏನಿತ್ತು ಅದು ನನಗೆ ದೂರದಿಂದಲೇ ಅವನಿಗೆ ಸ್ವಲ್ಪ ಸ್ಟೀಮ್ ಹೋಗೋ ಥರ ಎಲ್ಲ ಬಿಟ್ಟು ಆಟ ಆಡ್ಸ್ಕೊಂಡು ಕೊಡಿಸಿ ಕೊನೆ ಮುಗಿಸಿದ್ವಿ. ಇವಾಗ ಆರಾಮಾಗಿದ್ದಾನೆ ಬಬ್ಲು. ನಿಜವಾಗ್ಲೂ ಏನೊಂಥರ ಡಿಫ್ರೆಂಟು ಎಕ್ಸ್ಪೀರಿಯೆನ್ಸ್ ಆಗ್ತಾಯಿದೆ. ನೆಬುಲೈಸೇಷನ್ ಪಾಪ ಅವನಿಗೆ ಯಾವತ್ತೂ ಕೊಟ್ಟಿರಲಿಲ್ಲ. ಈಗ 1.25 ವರ್ಷದಲ್ಲಿ ನೆಬುಲೈಸೇಷನ್ ತಗೊಳ್ಳಂಗಾಯಿತು. ರಿಯಲಿ ಅಪ್ಪ
ಪೇರೆಂಟ್ ಹುಟ್ಟಿದೆಯಲ್ಲ ನಿಜವಾಗ್ಲೂ ತುಂಬ ಕಷ್ಟ. ಮಗುನ ನಮ್ಮ ಅಮ್ಮಂದಿರೆಲ್ಲ ಹೆಂಗೆ ಸಾಕಿದ್ರು ಅನಿಸುತ್ತೆ. ಬಟ್ ಅವಾಗೆಲ್ಲ ಈ ಥರ ಎಲ್ಲ ಕಾಯಿಲೆಗಳು ಇರ್ತಾ ಇರಲಿಲ್ಲ. ನಾವು ಏನೇ ತಿಂದ್ರೂ ಜೀರ್ಣಿಸ್ಕೊಂತಿದ್ವಿ, ಚೆನ್ನಾಗಿರ್ತಿದ್ವಿ. ಬಟ್ ಆದ್ರೂ ನಿಜ ನಮ್ಮ ಅಮ್ಮಂದಿರಿಗೆ, ನಮ್ಮ ಪೇರೆಂಟ್ಸ್ ಎಲ್ಲರಿಗೂ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ. ತುಂಬ ಕಷ್ಟ ಮಕ್ಕಳನ್ನ ಸಾಕೋದು. ಅದರಲ್ಲೂ ಇವಾಗಿನ ಕಾಲದ್ದು ಮಕ್ಕಳುಗಳಂತೂ ಅಂತ ಅನ್ಬೇಕು. ಇವಾಗ ಅದೇ ಆರಾಮಾಗಿದ್ದಾನೆ, ಆಟ ಆಡ್ಕೊಂಡಿದ್ದಾನೆ. ನಾನು ಇವತ್ತಿಗೆ 10 ದಿನ ಆಯಿತು ಬಂದು. ಈಗ ಸೊ ಯಾವ ವ್ಲಾಗ್ ಇಲ್ಲ, ಏನೂ ಇಲ್ಲ, ಎಲ್ಲ ಫೋಕಸ್ ನನ್ನ ಮಗನ ಮೇಲೆ. ಸೊ ಇವಾಗ ಒಂದು ಸ್ವಲ್ಪ ಹುಷಾರಾಗಿರೋದ್ರಿಂದ ಯಾಕೆ ಇಷ್ಟು ದಿನ ಗ್ಯಾಪ್ ಆಯಿತು ಅಂದ್ಬಿಟ್ಟು ನಾನು ನಿಮಗೊಂದು ಅಪ್ಡೇಟ್ ಕೊಡ್ತಾ ಇದ್ದೀನಿ ಅಷ್ಟೇ. ಇನ್ನು ಅದೇ ಬಾಯ್, ಇನ್ನು 2 ತಿಂಗಳು ಅಂದ್ಕೊಂಡು ಹೋಗಿರ್ತೀವಿ, ಒಂದೇ ವಾರಕ್ಕೆ ಹಿಂಗೆ ಬರೋಂಗಾಗುತ್ತೆ. ಈಗ 15 ದಿನದ ಹಿಂದೆ ಅಷ್ಟೇ ನಾವು ಬೆಂಗಳೂರಿಗೆ ಹೋಗಿದ್ದು. ಮೀನ್ಸ್ ಇಲ್ಲಿ ಕೈ ಮುರ್ಕೊಂಡೆ ಬಂದಿದ್ದ ತಕ್ಷಣವೇ, ಇಲ್ಲಿ ಅಂದರೆ ಮುರ್ಕೊಂಡು ಮೀನ್ಸ್ ಫ್ರ್ಯಾಕ್ಚರ್ ಇದು ಮಾಡ್ಕೊಂಡೆ, ಮಾಡ್ಕೊಂಡೆ. ಇಲ್ಲಿಂದ ಅಮ್ಮನ ಮನೆಗೆ ಹೋದೆ. ಅಲ್ಲೆಲ್ಲ ಸ್ವಲ್ಪ ಚೆನ್ನಾಗಿ ಹಿಂಗೆ ಅಂದ್ಕೊಳ್ಳೋಷ್ಟ್ರಲ್ಲಿ ಅಲ್ಲಿಂದ ಹೋಗೋಷ್ಟ್ರಲ್ಲಿ ಶೀತ ಬರೆಸ್ಕೊಂಡೆ. ಹಂಗೆ ಬರೆಸ್ಕೊಂಡು ಓದೋಳು ನನ್ನಿಂದ ಮಗು ಗಂಟುತ್ತಾ ಇಲ್ಲ ನಂದೇ ಏನಾದ್ರು ತಿನ್ಸೋದ್ರಲ್ಲಿ ತಪ್ಪು ಮಾಡಿದ್ದೀನ, ನನಗೆ ಮೀನ್ಸ್ ತಿನ್ಸೋದು ನನಗಿದೆ, ಅದು ತಿನ್ನೋದ್ರಲ್ಲೂ ಸ್ವಲ್ಪ ತಪ್ಪು ಮಾಡಿದ್ದೀನಿ, ಅವೆಲ್ಲ ಸರಿ ಮಾಡ್ಕೋಬೇಕು. ಹಿಂಗಾಯಿತು. ಈಗ ಓಕೆ, ಇನ್ನು ಹುಷಾರಾಗಿ ನೋಡ್ಕೋಬೇಕು ಅಷ್ಟೇ. ಆ್ಯಂಡ್ ಇನ್ನೊಂದು ನಾನು ವೀಡಿಯೋ ಮಾಡೋಕ್ಕೆ ಇನ್ನೊಂದು ಮೇಯ್ನ್ ರೀಸನು ಹಾಸ್ಪಿಟಲ್ ಬಗ್ಗೆ ಹೇಳಬೇಕಾಗಿತ್ತು, ನಮಗಾಗಿದ್ದ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಬಗ್ಗೆ. ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಿದ್ದು. ಸೊ ಓಕೆ, ನಿಮಗೂ ಏನಾದ್ರು ಅಲ್ಲಿ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಗೊತ್ತಿದ್ದರೆ ಹೇಳಿ. ಆ್ಯಂಡ್ ಬಬ್ಲು ಇವಾಗ ಆರಾಮಾಗಿದ್ದಾನೆ. ಆ್ಯಂಡ್ ಕೆಮ್ಮು ಶೀತಕ್ಕೆ ಹೋಮ್ ರೆಮಿಡೀಸ್ ನಾನು ಮಾಡ್ತೀನಿ. ಅದು ಬಿಟ್ಟು ಬೇರೆ ಯಾರಿಗಾದರೂ ಗೊತ್ತಿದ್ದರೆ ನನಗೆ ಸಜೆಸ್ಟ್ ಮಾಡಿ, ಕಮೆಂಟ್ ಮಾಡಿ ಹೇಳಿ ಯಾವುದಿದಂತ, ಇಲ್ಲ ಇನ್ಸ್ಟಾಗ್ರಾಮಲ್ಲಾದರೂ ಹೇಳಿ. ಯಾಕಂದರೆ ಒಬ್ಬಳೇ ನೋಡ್ಕೊಳ್ಳೋದ್ರಿಂದ ನನಗೆ ಅದೆಲ್ಲ ತುಂಬ ಇಂಪಾರ್ಟೆಂಟು, ಈ ಥರ ಟಿಪ್ಸ್ಗಳು. ಸೊ ಇಷ್ಟೇ. ಇನ್ನು ನೋಡೋಣ, ಹಬ್ಬಗಳು ಬರ್ತಿದೆ, ಬೆಂಗಳೂರಿಗೆ ಯಾವಾಗ ಹೋಗೋದು ನೋಡಬೇಕು. ಏನು ಎತ್ತ ಇನ್ನು ವ್ಲಾಗ್ಗಳಿನ್ನ ಸ್ವಲ್ಪ ಸ್ಲೋ ಆಗೇ ಬರುತ್ತೆ. ಯಾಕಂದರೆ ಮಗುನ ನೋಡಿಕೊಂಡು ಇವಾಗ ಹುಷಾರಾಗಿದ್ದಾನಲ್ಲ, ಸೊ ಟೈಮ್ ಆದಾಗ ನಾನು ಸ್ವಲ್ಪ ವ್ಲಾಗ್ ಮಾಡ್ಕೊಳ್ತೀನಿ ಅಷ್ಟೇ. ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ಇಷ್ಟು ಇವತ್ತಿನ ಅಪ್ಡೇಟ್. ಎಲ್ಲರಿಗೂ ವ್ಲಾಗ್ ಅನ್ನೋಕ್ಕೆ ನಾನು ವ್ಲಾಗ್ ಮಾಡಿಲ್ಲ, ಜಸ್ಟ್ ಅಪ್ಡೇಟ್ ಕೊಟ್ಟಿದ್ದೆ ಅಷ್ಟೇ. ಓಕೆ, ಲೈಕ್ ಮಾಡಿ. ಆ್ಯಂಡ್ ಸಜೆಷನ್ ನಾನು ಕೇಳಿದ್ನಲ್ಲ ಕೆಮ್ಮು ಶೀತ ಪಾಪುಗೆ, ಅದ್ರದ್ದು ರೆಮಿಡೀಸ್ ಗೊತ್ತಿದ್ದರೆ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಪುಟ್ಟ ವಿಡಿಯೋ, ವ್ಲಾಗಲ್ಲ ವಿಡಿಯೋ, ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್.